ಬೀದರ್ಗೆ ನಾನು ಸುಮಾರು ಸರಿ ಬಂದಿದ್ದೀನಿ, ಆದ್ರೆ ಈ ತರ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ತುಂಬಾ ನೆನಪಲ್ಲಿ ಉಳಿಯುವಂತ ಕಾರ್ಯಕ್ರಮ ಇದು. ಒಂದು ಪುಸ್ತಕ ಸಂತೆ. ನೀವು ಈಗಾಗಲೇ ಸಾಕಷ್ಟು ಸಂತೆಗಳನ್ನ ಕೇಳಿರ್ತೀರಾ. ವಾರಕ್ಕೊಂದು ಸಂತೆ ಆಗುತ್ತೆ, ತಿಂಗಳಿಗೊಂದು ಸಂತೆ ಆಗ್ತಾ ಇರುತ್ತೆ. ಆ ಸಂತೆಯಲ್ಲಿ ತರಾವರಿ ತರಕಾರಿಗಳು, ದಿನಸಿಗಳು ಎಲ್ಲ ಸಿಗುತ್ತೆ, ಸಿಹಿ ತಿಂಡಿಗಳು ಸಿಗುತ್ತೆ, ಎಲ್ಲಾನು ಸಿಗುತ್ತೆ ಸಂತೆಗೆ ಅಂತ ಹೋದ್ರೆ. ಆದ್ರೆ ಈ ಸಂತೆ ಉದ್ದೇಶ ಏನು ಅಂದ್ರೆ, ಒಂದು ಕನ್ನಡದ ಪುಸ್ತಕಗಳ ಸಂಚಲನವನ್ನ ಕರ್ನಾಟಕದ ರಾಜ್ಯಾದ್ಯಂತ ಮೂಡಿಸ್ಬೇಕು ಅನ್ನೋದು. ಇಷ್ಟು ದಿನ ಬೆಂಗಳೂರಲ್ಲಿ ಮಾಡ್ತಾ ಇದ್ರು ವೀರಕಪುತ್ರ ಶ್ರೀನಿವಾಸ್ ಅವರು, ಆದ್ರೆ ಬೀದರಲ್ಲೂ ಸಹ ಮಾಡ್ಬೇಕು, ನಮ್ಮ ಗಡಿ ಭಾಗದ ಕರ್ನಾಟಕದಲ್ಲಿ ಏನೋ ಒಂದು ಪುಸ್ತಕ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಈ ಒಂದು ಪುಸ್ತಕ ಸಂತೆಯನ್ನ. ಹೌದೌದು, ಅಲ್ಲ ಅನ್ಯ ಭಾಷೆಯ ಪ್ರಭಾವಳಿ ಅನ್ನೋದಲ್ಲ, ಟೋಟಲ್ ಆಗಿ ಪುಸ್ತಕವನ್ನ ಎಲ್ರಿಗೂ ಪರಿಚಯಿಸ್ಬೇಕು ಅನ್ನೋ ಒಂದು ಮಹದುದ್ದೇಶ. ಸೊ ಹಾಗಾಗಿ ಒಂದು ಪುಸ್ತಕ ಸಂತೆಯನ್ನ ಮಾಡಿದ್ದಾರೆ. ಬಹಳಷ್ಟು ಸಂತೋಷ, ತುಂಬಾ ಖುಷಿ ಆಯ್ತು. ಲಕ್ಷಾಂತರ ಪುಸ್ತಕಗಳು ಕನ್ನಡದಲ್ಲಿ, ಎಂತೆಂತ ಪುಸ್ತಕಗಳಿದೆ, ಅಷ್ಟೊಂದು ಪುಸ್ತಕಗಳು ನಾನೇ ನೋಡಿರ್ಲಿಲ್ಲ, ಅಷ್ಟೊಂದು ಪುಸ್ತಕಗಳು ಸಂತೆ ಮಾಡಿದ್ದಾರೆ. ಈ ಸಂತೆಗೆ ಬರೋರೆಲ್ಲ ಒಂದೇ ವಿನಂತಿ, ನೀವು ಬಂದು ಸುಮ್ನೆ ನಾವು ಸಿನಿಮಾ ನಟರು ಬಂದಿದ್ದೀರಿ, ಗುರುಗಳು ಬಂದಿದ್ದಾರೆ, ಎಲ್ಲಾರು ಬಂದಿರೋ ಅವ್ರ ಮಾತು ಕೇಳ್ಬೇಕು, ನಮ್ ಫೋಟೋ ತೆಗೆಸ್ಕೊಬೇಕು ಅನ್ನೋ ಉದ್ದೇಶ ಆಗ್ಬಾರ್ದು ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ಈ ಕಾರ್ಯಕ್ರಮಕ್ಕೆ ಬಂದಿರೋ ಪ್ರತಿಯೊಬ್ಬರು ಸಹ ಅಟ್ಲೀಸ್ಟ್ ಒಂದೊಂದು ಕನ್ನಡದ ಪುಸ್ತಕವನ್ನ ತಗೊಳ್ಬೇಕು, ಆಗ್ಲೇನೆ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕತೆ. ಯಾರ್ಯಾರೋ ಎಷ್ಟೆಷ್ಟು ದುಡ್ಡು ಯಾವ್ದಕ್ಕೋ ಖರ್ಚು ಮಾಡ್ತೀರಾ, ಗುಟ್ಕಾ ತಿಂತೀರಾ, ಎಣ್ಣೆ ಹೊಡಿತೀರಾ, ಸಿಗರೇಟ್ ಸೇರ್ತೀರಾ, ಅದನ್ನೆಲ್ಲ ಬಿಟ್ಟು ಒಂದೊಂದು ಕನ್ನಡ ಪುಸ್ತಕ ತಗೊಳ್ಳಿ, ನಿಮ್ಮ ಲೈಫೇ ಬದಲಾವಣೆ ಆಗುತ್ತೆ ಒಳ್ಳೆ ರೀತಿಯಲ್ಲಿ. ಸೊ ಹಾಗಾಗಿ ಈ ಒಂದು ಪುಸ್ತಕ ಸಂತೆಯನ್ನ, ಒಂದೊಂದು ಪುಸ್ತಕಗಳನ್ನ ಎಲ್ಲಾರು ತಗೊಳ್ಳೋದ್ರ ಮೂಲಕ ಯಶಸ್ವಿಗೊಳಿಸಿ ಅಂತ ಕೇಳ್ತೀನಿ.